ಇನ್ನು ಪ್ರಜ್ವಲ್ ಬರಾಕ್ನಲ್ಲಿ ಮೊಬೈಲ್ ಪತ್ತೆಯಾಗ್ತಾ ಇದ್ದ ಹಾಗೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪದ ಆರೋಪದ ಅಡಿ ಈರಣ್ಣ ರಂಗಾಪುರ ಅವರನ್ನ ಅಮಾನತು ಮಾಡಲಾಗಿದೆ. ಪ್ರಜ್ವಲ್ ಜೈಲಿನ ಬಟ್ಟಿಯನ್ನ ಧರಿಸ್ತಾ ಇರಲಿಲ್ಲ, ಮೊಬೈಲ್ ಕೂಡ ಆತ ಬಳಕೆ ಮಾಡ್ತಾ ಇದ್ದ. ಎರಡೆರಡು ರೀತಿ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಜೈಲು ಎಸ್ಪಿ ಅಂಶುಕುಮಾರ್ ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನ ಜಾರಿ ಮಾಡಲಾಗಿದೆ. ಜೈಲಿನ ಡಿಜಿಪಿ ಅಲೋಕ್ ಕುಮಾರ್ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಹೆಂಗಾಯ್ತು ಈ ಕರ್ತವ್ಯ ಲೋಪ, ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸ್ಟ್ರಿಕ್ಟ್ ಆಕ್ಷನ್ಗೆ ಮುಂದಾಗಿದ್ದಾರೆ. ಬಟ್ ನಿರೀಕ್ಷೆ ಇದ್ದಿದ್ದೇನು ಅಂದ್ರೆ, ಅಲೋಕ್ ಕುಮಾರ್ ಅವರು ಕಾರಾಗೃಹ ಡಿಜಿಪಿ ಆದಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಅಂಟ್ಕೊಂಡಿರುವಂತಹ ಈ ಭ್ರಷ್ಟಾಚಾರ ಅಥವಾ ಅಲ್ಲಿನ ಸಿಬ್ಬಂದಿಯ ಹಣದ ದಾಹ, ಜೈಲಿನಲ್ಲಾಗ್ತಾ ಇರುವಂತಹ ಅಕ್ರಮ, ರಾಜಾತಿಥ್ಯ, ಅದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ರೇಡ್ಗಳು ನಡೀತಾನೆ ಇದ್ದಾವೆ, ಮೊಬೈಲ್ಗಳು ಪತ್ತೆಯಾಗ್ತಾನೆ ಇದ್ದಾವೆ, ವಿಡಿಯೋಗಳು ಹೊರಗಡೆ ಬರ್ತಾನೆ ಇದ್ದಾವೆ, ನಾವು ಕ್ರಮ ತೆಗೆದುಕೊಳ್ತಾ ಇದೀವಿ, ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾ ಇದೀವಿ ಅನ್ನುವಂಥ ಮಾತನ್ನ ಅಲೋಕ್ ಕುಮಾರ್ ಅವರು ಹೇಳ್ತಿದ್ದಾರೆ. ಬಟ್ ಸಮರ್ಪಕವಾಗಿ ಅದಾಗ್ತಾ ಇದೆಯಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿ ಈರಣ್ಣ ರಂಗಾಪುರ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಈ ರೀತಿಯಾದಂತಹ ಅಕ್ರಮಗಳು ಬೆಳಕಿಗೆ ಬಂದಾಗ ಜೈಲಿನಲ್ಲಿ ಈ ಹಿಂದೆಯೂ ತಕ್ಷಣದ ಕ್ರಮ ಏನು ಅಂತಂದ್ರೆ, ಯಾರು ನಿಯೋಜಿತ ಅಧಿಕಾರಿ ಇರ್ತಾರೋ ಅಥವಾ ರೆಸ್ಪಾನ್ಸಿಬಲ್ ಆಫೀಸರ್ ಯಾರಿರ್ತಾರೋ ಅವರನ್ನ ಸಸ್ಪೆಂಡ್ ಮಾಡೋದು. ಬಟ್ ಸಸ್ಪೆಂಡ್ ಮಾಡಿದ ತಕ್ಷಣ ವ್ಯವಸ್ಥೆ ಸರಿ ಹೋಯ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ವ್ಯವಸ್ಥೆ ಹೇಗೆ ಸರಿ ಹೋಗುತ್ತೆ? ಬುಡದಿಂದ ಅದನ್ನ ಸರಿಪಡಿಸುವಂತಹ ಕೆಲಸ ಆಗಬೇಕು. ಆ ಇಚ್ಛಾಶಕ್ತಿ ಅಧಿಕಾರಿಗಳಿಗೆ ಇರಬೇಕು, ಮೇಲ್ಗಡೆ ಕೂತಿರುವಂತಹ ಅಧಿಕಾರಿಗಳಿಗೆ ಇರಬೇಕು. ಆಗ ಮಾತ್ರ ಪರಪ್ಪನ ಅಗ್ರಹಾರವನ್ನ ಸರಿ ಅರ್ಥದಲ್ಲಿ ನಿಜವಾದಂತಹ ಜೈಲು ಮಾಡೋದಕ್ಕೆ ಸಾಧ್ಯ. ಅದಾಗ್ತಾ ಇಲ್ಲ ಅನ್ನೋದಂತೂ ಪದೇ ಪದೇ ಆಗ್ತಾ ಇರುವಂತಹ ಈ ರೇಡ್, ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾ ಇರುವಂತಹ ವಿಡಿಯೋಗಳು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.